ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಮಾಹಿತಿ ಬಿಂದು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬ್ಯಾಂಕ್ ಅಕೌಂಟ್ಗೆ ಇಷ್ಟು ಲಕ್ಷ ಕ್ಯಾಶ್ ಹಾಕಿದರೆ ನೋಟಿಸ್ ಬರಬಹುದು, ಎಚ್ಚರಿಕೆ. ಆಧುನಿಕ ಡಿಜಿಟಲ್ ಯುಗದಲ್ಲೂ ಹಲವರು ನಗದು ಮತ್ತು ಬ್ಯಾಂಕಿಂಗ್ ಮೂಲಕ ಹಣದ ವ್ಯವಹಾರಗಳನ್ನು ಮಾಡಲು ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಾರೆ. ಆದರೆ ಆದಾಯ ತೆರಿಗೆ ಇಲಾಖೆಯ ನಿಯಮಗಳನ್ನು ಅರಿತುಕೊಳ್ಳದಿದ್ದರೆ ದೊಡ್ಡ ಮೊತ್ತದ ಹಣ ಠೇವಣಿಗೆ ಸಂಬಂಧಿಸಿದಂತೆ ಸಮಸ್ಯೆ ಎದುರಾಗಬಹುದು. ಇಂತಹ ಪ್ರಮಾಣವು ಮಿತಿಯನ್ನು ಮೀರಿ ಹೋಗಿದ್ದರೆ ನೀವು ಆದಾಯ ತೆರಿಗೆ ಇಲಾಖೆಯ ಗಮನಕ್ಕೆ ಬರುತ್ತೀರಿ. ಹೀಗಾಗಿ ಹಣ ಠೇವಣಿ ಮಾಡುವ ಮುನ್ನ ಈ ಪ್ರಮುಖ ವಿಷಯಗಳನ್ನು ತಿಳಿದುಕೊಳ್ಳಿ. ಇದೇ ರೀತಿಯ ಎಲ್ಲ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ನಿಯಮದ ಪ್ರಕಾರ ನೀವು ಒಂದು ಹಣಕಾಸಿನ ವರ್ಷದಲ್ಲಿ 10 ಲಕ್ಷ ಅಥವಾ ಹೆಚ್ಚು ಹಣವನ್ನು ನಿಮ್ಮ ಖಾತೆಗೆ ಠೇವಣಿ ಇಟ್ಟರೆ ಈ ಮಾಹಿತಿ ನೇರವಾಗಿ ಆದಾಯ ತೆರಿಗೆ ಇಲಾಖೆಗೆ ಹೋಗುತ್ತದೆ. ಈ ಹಣವನ್ನು ನೀವು ಒಬ್ಬರೇ ಖಾತೆಗೆ ಅಥವಾ ಬಹು ಖಾತೆಗಳ ಮೂಲಕ ಠೇವಣಿ ಇಡುವುದಾದರೂ ಸಮಗ್ರ ಮೊತ್ತ 10 ಲಕ್ಷವನ್ನು ಮೀರುತ್ತಿದ್ದರೆ ನೀವು ವಿಚಾರಣೆಗೆ ಒಳಗಾಗಬಹುದು. ಫಿಕ್ಸ್ಡ್ ಡೆಪಾಸಿಟ್ ದೊಡ್ಡ ಮೊತ್ತದ ಠೇವಣಿಗೆ ಪ್ರಿಯವಾದ ಮಾರ್ಗವಾಗಿದೆ. ಆದರೆ 1 ವರ್ಷದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು FD ಮಾಡಿದರೆ ಬ್ಯಾಂಕ್ ಈ ಮಾಹಿತಿಯನ್ನು ತೆರಿಗೆ ಇಲಾಖೆಗೆ ಸಲ್ಲಿಸುತ್ತದೆ. ದೊಡ್ಡ ಆಸ್ತಿ ಖರೀದಿ ಅಥವಾ ಮಾರಾಟ ಮಾಡಿದಾಗ ತೆರಿಗೆ ಇಲಾಖೆಯ ನಿಗಾವಹಿಕೆಗೆ ಒಳಗಾಗಲು ಸಾಧ್ಯವಿದೆ. 30 ಲಕ್ಷಕ್ಕೂ ಅಥವಾ ಅದಕ್ಕಿಂತ ಹೆಚ್ಚು ಮೊತ್ತದ ಆಸ್ತಿ ವ್ಯವಹಾರಗಳು ನೋಂದಣಾಧಿಕಾರಿಗಳ ಮೂಲಕ ನೇರವಾಗಿ ಆದಾಯ ತೆರಿಗೆ ಇಲಾಖೆಗೆ ಹೋಗುತ್ತದೆ. ಕ್ರೆಡಿಟ್ ಕಾರ್ಡ್ ಬಳಕೆ ಸಾಮಾನ್ಯವಾಗಿದೆ. ಆದರೆ ಒಂದು ಬಾರಿಗೆ 1 ಲಕ್ಷಕ್ಕಿಂತ ಹೆಚ್ಚು ನಗದಾಗಿ ಪಾವತಿಸಿದರೆ ಅಥವಾ 1 ವರ್ಷದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಬಿಲ್ ಪಾವತಿಸಿದರೆ ಈ ಮಾಹಿತಿಯನ್ನು ತೆರಿಗೆ ಇಲಾಖೆ ಪರಿಗಣಿಸುತ್ತದೆ. ಮ್ಯೂಚುವಲ್ ಫಂಡ್ಸ್, ಶೇರ್ಸ್, ಡಿಬೆಂಚರ್ಸ್ಗಳು ಅಥವಾ ಬಾಂಡ್ಗಳ ಖರೀದಿ ವೇಳೆ 10 ಲಕ್ಷಕ್ಕಿಂತ ಹೆಚ್ಚು ಹಣ ಹೂಡಿಕೆ ಮಾಡಿದರೆ ತೆರಿಗೆ ಇಲಾಖೆ ನಿಮ್ಮ ಹೂಡಿಕೆಗಳ ಮೂಲವನ್ನು ವಿಚಾರಿಸುತ್ತದೆ. ಅಕ್ರಮ ಹಣಕಾಸು ಚಲನವಲನವನ್ನು ತಡೆಗಟ್ಟಲು ಹಾಗೂ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಲು, ಸೂಕ್ತ ತೆರಿಗೆ ಸಂಗ್ರಹಿಸಲು ಮತ್ತು ಜನರ ಆದಾಯವನ್ನು ಸ್ಪಷ್ಟಪಡಿಸಲು ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ನಗದು ಠೇವಣಿಯನ್ನು ತಡೆಯಿರಿ. ಹೆಚ್ಚಿನ ಮೊತ್ತವನ್ನು ನಗದು ರೂಪದಲ್ಲಿ ಠೇವಣಿ ಮಾಡದಿರಿ. ಬದಲಿಗೆ ಡಿಜಿಟಲ್ ಮಾರ್ಗವನ್ನು ಬಳಸಿ. ಯಾವುದೇ ದೊಡ್ಡ ಮೊತ್ತದ ಠೇವಣಿ ಅಥವಾ ಹೂಡಿಕೆ ಮಾಡಿದಾಗ ಹಣದ ಮೂಲವನ್ನು ತೋರಿಸುವ ದಾಖಲೆಗಳು ಇರಲಿ. ಎಲ್ಲ ಹಣಕಾಸು ವ್ಯವಹಾರಗಳು ನಿಮಗೆ ಅನುಗುಣವಾಗುವಂತೆ ಯೋಜನೆ ಮಾಡಿಕೊಳ್ಳಿ. ಸಲಹೆ ಪಡೆಯಿರಿ. ಆರ್ಥಿಕ ನಿಯಂತ್ರಣ ಮತ್ತು ತೆರಿಗೆ ಯೋಜನೆಗಾಗಿ ತಜ್ಞರು ಸಹಾಯ ಪಡೆದುಕೊಳ್ಳಿ. ಹೀಗಾಗಿ ಬ್ಯಾಂಕ್ ವ್ಯವಹಾರ ಮಾಡುವಾಗ ನಿಮ್ಮ ಹಣಕಾಸು ಕಾರ್ಯಗಳು ಕಾನೂನುಬದ್ಧವಾಗಿದ್ದು ಯಾವುದೇ ರೀತಿಯ ಸಮಸ್ಯೆಗಳಿಂದ ದೂರವಿರಲು ಈ ನಿಯಮಗಳನ್ನು ಪಾಲಿಸಿ.